Hello everyone, welcome to a session on duties and responsibilities of company auditors. Under unit number 3, Key Personnel and Administration of Company Law and Administration for BCom first semester. In the last session, we were discussed about powers of company auditors, and during this session, we will discuss about the duties and responsibilities of company auditors. ಒಬ್ಬ ಕಂಪನಿಯ ಆಡಿಟರ್ ಅಥವಾ ಲೆಕ್ಕ ಪರಿಶೋಧಕನ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಯಾವ ಅನ್ನೋದನ್ನು ನೋಡೋದಾದ್ರೆ ಕಂಪನಿಗಳ ಕಾಯ್ದೆ 2013 ಪ್ರಕಾರ ಸೆಕ್ಷನ್ 143 ಸಬ್ ಸೆಕ್ಷನ್ 1 ರಿಂದ 11 ತನಕ ಈ ಒಂದು ಡ್ಯೂಟಿಗಳಿಗೆ ಸಂಬಂಧಪಡುವ ಹಾಗೆ ನಾವು ಮಾಹಿತಿಯನ್ನು ನೋಡಬಹುದು. ಸೆಕ್ಷನ್ 143 ಸಬ್ ಸೆಕ್ಷನ್ 1 ಎಕ್ಸ್ಪ್ಲೇನ್ಸ್ ಅಬೌಟ್ ದ ಡ್ಯೂಟಿ ಟು ಮೇಕ್ ಎನ್ಕ್ವೈರೀಸ್. ಒಬ್ಬ ಲೆಕ್ಕ ಪರಿಶೋಧಕರು ತಾನು ಒಂದು ಕಂಪನಿಯ ಲೆಕ್ಕ ಪರಿಶೋಧನೆ ಮಾಡಬೇಕಾದ್ರೆ ಮೊದಲಿಗೆ ವಿಚಾರಣೆಗಳನ್ನ ಮಾಡಬೇಕಾಗ್ತದೆ. ಹಾಗಾದ್ರೆ ಆ ವಿಚಾರಣೆಗೆ ಸಂಬಂಧಪಟ್ಟಂತಹ ಕರ್ತವ್ಯಗಳು ಯಾವುವು ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ಲೋನ್ ಅಂಡ್ ಅಡ್ವಾನ್ಸಸ್ ರಿಲೇಟೆಡ್ ಎನ್ಕ್ವೈರಿ. ಲೋನ್ ಅಂಡ್ ಅಡ್ವಾನ್ಸಸ್ ಗಳನ್ನ ಏನಲ್ಲಿ ಒಂದು ಕಂಪನಿಯಲ್ಲಿ ಪಡೆದುಕೊಂಡಿರ್ತಾರೆ, ಆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ವೆದರ್ ದೋಸ್ ಆರ್ ಸೆಕ್ಯೂರ್ಡ್ ಆರ್ ನಾಟ್, ಅದನ್ನ ಇವರು ವಿಚಾರಣೆ ಮಾಡಬೇಕಾಗ್ತದೆ. ಹಾಗೇನೆ ಅವುಗಳನ್ನ ಡಿಪಾಸಿಟ್ ರೂಪದಲ್ಲಿ ಸ್ವೀಕಾರ ಮಾಡಿದಾರಾ ಅಥವಾ ನೀಡಿದಾರಾ ಹೇಗೆ ಅನ್ನುವಂಥದನ್ನ ವಿಚಾರಣೆ ಮಾಡಬೇಕಾಗ್ತದೆ. ಹಾಗೇನೆ ಈ ಲೋನ್ಸ್ ಅಂಡ್ ಅಡ್ವಾನ್ಸಸ್ಗೆ ರಿಲೇಟೆಡ್ ಆಗಿ ಅವುಗಳ ಟರ್ಮ್ಸ್ ಏನಿವೆ ಅನ್ನುವಂಥದನ್ನು ಕೂಡ ಈ ಕಂಪನಿ ಆಡಿಟರ್ ಎನ್ಕ್ವೈರಿ ಮಾಡ್ಕೊಳ್ತಕ್ಕಂಥ ಅಥವಾ ವಿಚಾರಣೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇರ್ತದೆ ಅಂತ ಹೇಳ್ಬೋದು. ದೆನ್ he is also have to make enquiries related to book entries. ಸೊ ಬುಕ್ಸ್ ಆಫ್ ಅಕೌಂಟ್ಸ್ ನಲ್ಲಿ ಏನ್ ಎಂಟ್ರಿಗಳನ್ನ ಮಾಡಿರ್ತಾರೆ ಅವುಗಳಿಗೆ ಅಗತ್ಯವಿರುವಂತಹ ದಟ್ ಜುಡಿಷಿಯಲ್ ಎವಿಡೆನ್ಸಸ್ಗಳೆಲ್ಲ ಅದಾವೋ ಇಲ್ಲೋ ಅಥವಾ ಡಾಕ್ಯುಮೆಂಟರಿ ಎವಿಡೆನ್ಸಸ್ಗಳು ಅದಾವೋ ಇಲ್ಲೋ ಅನ್ನೋಂಥದ್ದನ್ನು ನೋಡ್ಕೊಳ್ಬೇಕಾಗ್ತದೆ. ಅದಕ್ಕೆ ವೌಚರ್ಸ್ಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಅಗತ್ಯತೆ ಇರ್ತದೆ. ಇದು ಕೂಡ ಅತ್ಯಂತ ಮಹತ್ವದಾಗಿರ್ತಕ್ಕಂಥ ಡ್ಯೂಟಿ ಈ ಕಂಪನಿ ಎಡಿಟರ್ಗೆ ಇರ್ತದೆ ಅಂತ ಹೇಳ್ಬೋದು. ದೆನ್ ಲೈಕ್ವೈಸ್ another enquiry related duty here is assets, whether if the asset is sold and that sold asset is at what price sold, whether it is more than purchase price or less than purchase price. So such type of enquiry is also to be done. ಒಬ್ಬ ಆಡಿಟರ್ ಒಂದು ಅಸೆಟ್ ಸೇಲ್ ಆಗಿದ್ರೆ ಆ ಸೇಲ್ ಆಗಿರ್ತಕ್ಕಂಥ ಅಸೆಟ್ ಯಾಕೆ ಸೇಲ್ ಆಯ್ತು, ಎಷ್ಟು ಬೆಲೆಗೆ ಸೇಲ್ ಆಯ್ತು, ಅದರ ಪರ್ಚೇಸ್ ಪ್ರೈಸ್ ಎಷ್ಟಿತ್ತು, ಅದರ ಕಾಸ್ಟ್ ಪ್ರೈಸ್ ಎಷ್ಟಿತ್ತು ಮತ್ತು ಅದನ್ನು ಮಾರಾಟ ಮಾಡಿರ್ತಕ್ಕಂಥ ಬೆಲೆ ಎಷ್ಟಿದೆ, ಸೊ ಇವುಗಳ ಬಗ್ಗೆ ಮಾಹಿತಿಯನ್ನ ಇವರು ಕಲೆ ಹಾಕಬೇಕಾಗಿರ್ತದೆ. Likewise, the personal expenses is charged in the revenue account or not. ಸೊ ಕೆಲವೊಂದ್ಸಲ ಏನಾಗಿರ್ತದೆ, ಕಂಪನಿಯಲ್ಲಿ ಇರ್ತಕ್ಕಂತಹ ನಿರ್ದೇಶಕರು ಅಥವಾ ಸದಸ್ಯರು ತಮ್ಮ ವೈಯಕ್ತಿಕ ಖರ್ಚುಗಳನ್ನ ಕಂಪನಿಯ ರೆವೆನ್ಯೂ ಅಕೌಂಟ್ ನಲ್ಲಿ ಚಾರ್ಜ್ ಮಾಡಿರ್ತಾರೆ. ಸೊ ಹಾಗಾದ್ರೆ ಹಾಗೇನಾದ್ರೂ ಇದೆಯೇ ಅನ್ನುವಂಥದ್ದನ್ನು ಕೂಡ ಎನ್ಕ್ವೈರಿ ಮಾಡ್ಕೊಳ್ಬೇಕಾಗ್ತದೆ. ದೆನ್ ಏನೇ ಶೇರ್ ಅಲಾಟೆಡ್ ಇನ್ ಕ್ಯಾಶ್. ಯೂಶುವಲಿ ಈಗೆಲ್ಲ ಹೆಂಗಾಗಿರುತ್ತೆ ಅಂದ್ರೆ ನಾವು ಏನೇ ಶೇರ್ಗಳನ್ನ ಅಪ್ಲಿಕೇಶನ್ಗಳನ್ನ ರಿಸೀವ್ ಮಾಡ್ಕೊಂಡ್ರೆ ಅವುಗಳಿಗೆ ಅಲಾಟ್ಮೆಂಟ್ ಮಾಡಿದ್ರೆ ಅವುಗಳಿಂದ ಬರ್ತಕ್ಕಂತಹ ಮನಿ ಎಲ್ಲ ಸ್ಪೆಸಿಫೈಡ್ ಬ್ಯಾಂಕ್ ಅಕೌಂಟ್ ನಲ್ಲೇನೆ ಅದನ್ನ ಡಿಪಾಸಿಟ್ ಮಾಡಬೇಕಾಗಿರ್ತದೆ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾದ್ರೂ ಹಾಗೆ ಆ ಅಲಾಟ್ ಮಾಡಿರ್ತಕ್ಕಂಥ ಶೇರ್ಗಳಿಗೆ ಸಂಬಂಧಪಟ್ಟಂತ ಹಣವನ್ನ ಇವರು ಕ್ಯಾಶ್ ರೂಪದಲ್ಲಿ ತಗೊಂಡಿದ್ದಾರಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ವಿಚಾರಣೆ ಮಾಡಬೇಕಾಗ್ತದೆ. ಹೀಗೆ ಸೆಕ್ಷನ್ 143 ಸಬ್ ಸೆಕ್ಷನ್ 1 ಇಸ್ ಟೋಟಲಿ ರಿಲೇಟೆಡ್ ಟು ದ ಎನ್ಕ್ವೈರೀಸ್. ಸೊ ಒಬ್ಬ ಆಡಿಟರ್ ಮೊದಲ ಹಂತದಲ್ಲಿ ಇವುಗಳನ್ನೆಲ್ಲ ಎನ್ಕ್ವೈರಿ ಮಾಡಿಕೊಂಡು ಆನಂತರ ತನ್ನ ಕಾರ್ಯಚಟುವಟಿಕೆಗಳನ್ನ ಪ್ರಾರಂಭಿಸಬೇಕಾಗ್ತದೆ. ಹಾಗೇನೆ ಸೆಕ್ಷನ್ 143 ಸಬ್ ಸೆಕ್ಷನ್ 2 ಮತ್ತು ಸಬ್ ಸೆಕ್ಷನ್ 4 ಪ್ರಕಾರ ಇಲ್ಲಿ ಕೆಲವೊಂದು ಮಹತ್ವದಾಗಿರ್ತಕ್ಕಂತಹ ಡ್ಯೂಟಿಗಳನ್ನ ಈ ಕಂಪನಿ ಆಡಿಟರ್ ಹೊಂದಿರ್ತಾರೆ. ಅಂಥದ್ರಲ್ಲಿ ಡ್ಯೂಟಿ ಟು ಮೇಕ್ ರಿಪೋರ್ಟ್ ಟು ಮೆಂಬರ್ಸ್. ಸೊ ಸದಸ್ಯರಿಗೆ ವರದಿ ಮಾಡಬೇಕಾಗಿರ್ತದೆ, ಆಡಿಟ್ ವರದಿ ಮಾಡಬೇಕಾಗ್ತದೆ. ಸೊ ಅದು ಕ್ವಾಲಿಫೈಡ್ ಆರ್ ಅನ್ಕ್ವಾಲಿಫೈಡ್ ಇರಬಹುದು, ಫೇವರೇಬಲ್ ಆರ್ ಅಡ್ವರ್ಸ್ ಇರಬಹುದು, ಸೊ ನೆಗೆಟಿವ್ ಇರಬಹುದು, ಪಾಸಿಟಿವ್ ಇರಬಹುದು. ಸೊ ಈ ತರ ಒಂದು ಏನು ಲೆಕ್ಕ ಪರಿಶೋಧನೆ ಮಾಡಿರ್ತಾರೆ ಆ ಪರಿಶೋಧನೆಗೆ ಸಂಬಂಧಪಡ್ತಕ್ಕಂತಹ ಕಂಪ್ಲೀಟ್ ಆಗಿರ್ತಕ್ಕಂಥ ವರದಿಯನ್ನ ಸದಸ್ಯರಿಗೆ ನೀಡಬೇಕಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಇವರ ಡ್ಯೂಟಿ ಆಗಿದೆ ಅಂತ ಹೇಳ್ಕೊಳ್ಬಹುದು. ದೆನ್ ಡ್ಯೂಟಿ ಟು ರಿಪೋರ್ಟ್ ಅಂಡರ್ ವಾಲಂಟರಿ ವೈಂಡಿಂಗ್ ಅಪ್ ಆರ್ ಸಾಲ್ವೆನ್ಸಿ ರಿಪೋರ್ಟ್. ಸೊ ಕೆಲವು ಸಂದರ್ಭದಲ್ಲಿ ಕಂಪನಿಯು ಸ್ವಯಂ ಆಗಿ ವೈಂಡಿಂಗ್ ಅಪ್ ಆಗುವಂತ ಸಾಧ್ಯತೆ ಇರ್ತದೆ. ಸೊ ಹಾಗೇನಾದ್ರೂ ವೈಂಡಿಂಗ್ ಅಪ್ ಆಗ್ತಿತ್ತು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ವರದಿಯನ್ನ ನೀಡುವಂತದ್ದು ಕೂಡ ಇವರ ಕರ್ತವ್ಯ ಆಗಿರ್ತದೆ. ಒಂದ್ ವೇಳೆ ವೈಂಡಿಂಗ್ ಅಪ್ ಆಗುವಂತಹ ಅವಶ್ಯಕತೆ ಇಲ್ಲ ಆಗಿತ್ತು ಅಂತಂದ್ರೆ ಅವಾಗ ಸಾಲ್ವೆನ್ಸಿ ರಿಪೋರ್ಟ್ ಅಂದ್ರೆ ಏನೇನು ಔಟ್ಸೈಡ್ ಲಯಬಿಲಿಟೀಸ್ ಗಳನ್ನು ಕೊಡಬೇಕಾಗಿದೆ. ಸೊ ನಮ್ಮ ಅಸೆಟ್ಗಳು ಯಾವ ತರ ಅದಾವು, ಲಯಬಿಲಿಟೀಸ್ಗಳು ಯಾವ ತರ ಅದಾವು, ಅವುಗಳಿಗೆ ಸಂಬಂಧಪಡ್ತಕ್ಕಂತಹ ಒಂದು ಸಾಲ್ವೆನ್ಸಿ ರಿಪೋರ್ಟ್ ಅನ್ನು ಕೂಡ ಇವರು ನೀಡಬೇಕಾಗಿರ್ತಕ್ಕಂಥ ಅಗತ್ಯತೆ ಇರ್ತದೆ. ಸೊ ಹಾಗೇನೆ ಡ್ಯೂಟಿ ಟು ಹೆಲ್ಪ್ ಇನ್ವೆಸ್ಟಿಗೇಷನ್. ಸೊ ಏನಾದರೂ ಇನ್ವೆಸ್ಟಿಗೇಷನ್ಸ್ ಗಳು ನಡೆದ್ರೆ ಅಂತ ಸಂದರ್ಭದಲ್ಲಿ ಇವರು ಕಂಪ್ಲೀಟ್ ಆಗಿ ಸಹಾಯ ಮಾಡಬೇಕಾಗ್ತದೆ. ಈ ಆ ಫೈನಾನ್ಷಿಯಲ್ ಮ್ಯಾಟರ್ ಗಳಿಗೆ ಸಂಬಂಧಪಡುವ ಹಾಗೆ ಅಥವಾ ಅಕೌಂಟಿಂಗ್ ಮ್ಯಾಟರ್ ಗಳಿಗೆ ಸಂಬಂಧಪಡುವ ಹಾಗೆ ಈ ಒಬ್ಬ ಆಡಿಟರ್
ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಇವರು ಸಹಾಯ ಮಾಡಬೇಕಾಗ್ತದೆ, ಜೊತೆಗೆ ಸಹಕಾರ ನೀಡಬೇಕಾಗ್ತದೆ ಅನ್ನುವಂಥದ್ದು ಕೂಡ ಇಲ್ಲಿ ನಮಗೆ ಕರ್ತವ್ಯ ಅಂತ ಅನ್ಕೊಳ್ಬಹುದು. ಹಾಗೇನೆ ಡ್ಯೂಟಿ ಟು ರಿಪೋರ್ಟ್ ಫ್ರಾಡ್ಸ್. ಇಫ್ ದೇರ್ ಇಸ್ ಎನಿ ಫ್ರಾಡ್ ಆರ್ ಮಿಸ್ಅಪ್ರೋಪ್ರಿಯೇಷನ್ ಹ್ಯಾಪನ್ಡ್ ಇನ್ ದ ಕಂಪನಿ ದಟ್ ಇಸ್ ಟು ಬಿ ರಿಪೋರ್ಟೆಡ್. ಅಂಡ್ ಆ ತರ ರಿಪೋರ್ಟ್ ಮಾಡಬೇಕಾದ್ರೆ ಯಾರಿಗೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋಂಥದ್ದನ್ನು ಇಲ್ಲಿ ಕ್ಲಾರಿಟಿ ಮಾಡ್ಕೊಳ್ಬಹುದು. ಇಫ್ ದ ಫ್ರಾಡ್ ಇಸ್ ಮೋರ್ ದನ್ 1 crore ದೆನ್ ದ ಆಡಿಟರ್ ಹ್ಯಾಸ್ ಟು ಮೇಕ್ ದಟ್ ರಿಪೋರ್ಟ್ ಟು ದ ಸೆಂಟ್ರಲ್ ಗವರ್ಮೆಂಟ್. ಕೇಂದ್ರ ಸರ್ಕಾರಕ್ಕೆ ಅವರು ರಿಪೋರ್ಟ್ ಮಾಡಬೇಕಾಗ್ತದೆ. ಒಂದು ವೇಳೆ ಫ್ರಾಡ್ ಆಗಿರ್ತಕ್ಕಂತಹ ಮೊತ್ತ 1 ಕೋಟಿಗಿಂತ ಕಡಿಮೆ ಇದ್ರೆ ಅವಾಗ ಕಂಪನಿ ಆಡಿಟ್ ಕಮಿಟಿ ಅಂತ ಏನಿರ್ತದೆ, ಆ ಆಡಿಟ್ ಕಮಿಟಿ ಇವರು ರಿಪೋರ್ಟ್ ಮಾಡಬೇಕಾಗ್ತದೆ. ಡ್ಯೂಟಿ ಟು ರಿಪೋರ್ಟ್ ಎನಿ ಅದರ್ ಮ್ಯಾಟರ್ಸ್ ಸ್ಪೆಸಿಫೈಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್. ಕೆಲವೊಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಕೆಲವೊಂದು ಮ್ಯಾಟರ್ಗಳ ಬಗ್ಗೆ ರಿಪೋರ್ಟ್ ನೀಡಿ ಅಂತ ಹೇಳಿದಾಗ ಸೊ ಅಂತಹ ಒಂದು ರಿಪೋರ್ಟ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ಗೆ ಆಡಿಟರ್ ನೀಡಬೇಕಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ಕರ್ತವ್ಯ ಅಂತ ತಿಳ್ಕೊಳ್ಬಹುದು. ದೆನ್ ಕಾಂಪ್ಲೈನ್ಸ್ ವಿತ್ ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಈ ಅಕೌಂಟಿಂಗ್ ನ ಆಡಿಟ್ ಮಾಡ್ಬೇಕಾಗಿತ್ತಂದ್ರೆ ಆಡಿಟಿಂಗ್ ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಗಳು ಇವೆ. ಹಾಗಾದ್ರೆ ಆ ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳೆಲ್ಲವೂ ಕೂಡ ಅಲ್ಲಿ ಆಡಿಟ್ ಮಾಡುವಂತಹ ಸಂದರ್ಭದಲ್ಲಿ ಕಾಂಪ್ಲೈನ್ಸ್ ಆಗಿದಾವೋ ಇಲ್ಲೋ, ಅಂದ್ರೆ ಫಾಲೋ ಅಪ್ ಆಗಿದಾವೋ ಇಲ್ಲೋ ಅನ್ನೋದನ್ನು ಕೂಡ ಇವರು ನೋಡ್ಬೇಕಾಗ್ತದೆ. ಈಗ ಅವನ್ನ ಫಾಲೋ ಮಾಡ್ಕೊಂಡೇ ಆಡಿಟ್ ಮಾಡ್ಬೇಕಾಗಿರ್ತದೆ, ಅದು ಕೂಡ ಇವ್ರ ಕರ್ತವ್ಯ ಅಂತ ಹೇಳ್ಕೊಳ್ಬಹುದು. ದೆನ್ ಡ್ಯೂಟಿ ಟು ಸರ್ಟಿಫೈ ದ ಸ್ಟೇಟ್ಮೆಂಟ್ ಕಂಟೈನ್ಡ್ ಇನ್ ಪ್ರಾಸ್ಪೆಕ್ಟಸ್ ಅಂಡ್ ಸ್ಟ್ಯಾಚ್ಯುಟರಿ ರಿಪೋರ್ಟ್. ಸೊ ಪ್ರಾಸ್ಪೆಕ್ಟಸ್ ನಲ್ಲಿ ಮತ್ತು ಸ್ಟ್ಯಾಚ್ಯುಟರಿ ರಿಪೋರ್ಟ್ ನಲ್ಲಿ ಇರ್ತಕ್ಕಂತಹ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಏನಿದೆ ಅದನ್ನ ಸರ್ಟಿಫೈ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಕೂಡ ಇರುತ್ತದೆ. ಅಲ್ಲಿ ಪ್ರಾಸ್ಪೆಕ್ಟಸ್ ನಲ್ಲಿ ಮತ್ತು ಸ್ಟ್ಯಾಚ್ಯುಟರಿ ರಿಪೋರ್ಟ್ ನಲ್ಲಿ ನೀಡಿರ್ತಕ್ಕಂಥ ಮಾಹಿತಿಗಳು ಅಂದ್ರೆ ಅದು ಷೇರುಗಳಿಗೆ ಸಂಬಂಧಪಡುವಂತದ್ದು ಇರ್ಬೋದು, ಅವುಗಳ ಮುಖ ಬೆಲೆಗೆ ಸಂಬಂಧಪಡುವಂತದ್ದು ಇರ್ಬೋದು, ನಂಬರ್ ಆಫ್ ಶೇರ್ಸ್ ಗಳಿಗೆ ಸಂಬಂಧಪಡುವಂತದ್ದು ಇರ್ಬೋದು, ಅಥವಾ ದ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಗಳಾದಂತಹ ಟ್ರೇಡಿಂಗ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಅವುಗಳು ಏನಿದಾವು ಅವುಗಳ ಅಂದ್ರೆ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಗಳಿಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯ ಬಗ್ಗೆ ಇವರು ಸರ್ಟಿಫೈ ಮಾಡಿ ಅದಕ್ಕೆ ಸೈನ್ ಮಾಡಬೇಕಾಗಿರ್ತದೆ, ಅದು ಕೂಡ ಇವರ ಕರ್ತವ್ಯ ಅಂತ ಹೇಳ್ಕೊಳ್ಬಹುದು. ದೆನ್ ಡ್ಯೂಟಿ ಟು ಅಟೆಂಡ್ ಆಡಿಟ್ ಕಮಿಟಿ ಮೀಟಿಂಗ್. ಸೊ ಇದು ಮ್ಯಾಂಡೇಟರಿ ಆಗಿರ್ತದೆ, ಆಡಿಟ್ ಕಮಿಟಿ ಮೀಟಿಂಗ್ ಅನ್ನ ಕಂಪಲ್ಸರಿ ಇವರು ಅಟೆಂಡ್ ಆಗಬೇಕಾಗ್ತದೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬಹುದು. ದೆನ್ to report on principal assertions as per section 143 subsection 3 ಪ್ರಕಾರ ಒಬ್ಬ ಆಡಿಟರ್ ಪ್ರಿನ್ಸಿಪಲ್ ಅಸರ್ಷನ್ಸ್ ಗಳ ಬಗ್ಗೆ ರಿಪೋರ್ಟ್ ಮಾಡುವಂತದ್ದನ್ನು ಕೂಡ ನಾವಿಲ್ಲಿ ಒಂದು ಡ್ಯೂಟಿ ಅಂತ ಹೇಳ್ಬೋದು. ಈ ಪ್ರಿನ್ಸಿಪಲ್ ಅಸರ್ಷನ್ ಗೆ ಸಂಬಂಧಪಟ್ಟಂತ ರಿಪೋರ್ಟ್ ಮಾಡುವಂತಹ ಡ್ಯೂಟಿ ಏನಿದೆ ಇದರ 2 ಭಾಗಗಳಲ್ಲಿ ನಾವು ನೋಡಬಹುದು. ಒಂದು ಟು ರಿಪೋರ್ಟ್ ಆನ್ ಫ್ಯಾಕ್ಟ್ ಬೇಸಿಸ್. ಸೊ ಏನು ವಸ್ತುಸ್ಥಿತಿ ಇದೆಯೋ ಅದನ್ನ ಆಧಾರವಿಟ್ಕೊಂಡು ನೀಡ್ತಕ್ಕಂಥ ವರದಿ, ಇನ್ನೊಂದು ಒಪಿನಿಯನ್ ಬೇಸಿಸ್ ಅಂದ್ರೆ ಅಭಿಪ್ರಾಯದ ಆಧಾರದ ಮೇಲೆ ನೀಡ್ತಕ್ಕಂತಹ ವರದಿ ಅಂತ ಈ ತರ ನಾವು 2 ರೀತಿಯಲ್ಲಿ ನಾವು ಈ ಒಂದು ರಿಪೋರ್ಟ್ ಅನ್ನು ನೋಡಬಹುದು. ಹಾಗಾದ್ರೆ ಫ್ಯಾಕ್ಟ್ ಬೇಸಿಸ್ ಯಾವ ತರ ಇವರು ರಿಪೋರ್ಟ್ ನೀಡ್ತಾರೆ ಅನ್ನೋ ನೋಡೋದಾದ್ರೆ ಮೊದಲನೇದಾಗಿ ಆಲ್ ಇನ್ಫಾರ್ಮೇಶನ್ಸ್ ಅಂಡ್ ಎಕ್ಸ್ಪ್ಲನೇಷನ್ಸ್ ಆಬ್ಟೈನ್ಡ್ ಆರ್ ನಾಟ್ ಅನ್ನುವಂಥದ್ದು. ಅಂದ್ರೆ ಇವರು ವರದಿ ನೀಡಬೇಕಾದ್ರೆ ಎಲ್ಲ ಅವಶ್ಯವಿರತಕ್ಕಂತಹ ಮಾಹಿತಿಗಳನ್ನ ಮತ್ತು ಅವುಗಳಿಗೆ ಸಂಬಂಧಪಟ್ಟತಕ್ಕಂಥ ವಿವರಣೆಗಳನ್ನ ಪಡ್ಕೊಳ್ಳಲಾಗಿದೆಯೋ ಅಥವಾ ಇಲ್ಲೋ ಅನ್ನುವಂಥದ್ದನ್ನು ಕೂಡ ಇವರು ತಿಳಿಸಬೇಕಾಗ್ತದೆ. ದೆನ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಈಸ್ ಅಗ್ರಿ ವಿತ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ನಾಟ್. ಸೊ ಏನು ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಗಳನ್ನು ತಯಾರು ಮಾಡಿರ್ತಾರೆ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಗಳನ್ನು ತಯಾರು ಮಾಡಿರ್ತಾರೆ, ಅವು ಎಲ್ಲವೂ ಕೂಡ ಟ್ರೂ ಅಂಡ್ ಫೇರ್ ಅದಾವೋ ಇಲ್ಲೋ, ಬುಕ್ಸ್ ಆಫ್ ಅಕೌಂಟ್ಸ್ ಗಳನ್ನ ಆಧಾರವಾಗಿ ಅದಾವೋ ಇಲ್ಲೋ, ಅಂದ್ರೆ ಸೇಲ್ಸ್ ಲೆಜರ್ ಆಗಿರ್ಬೋದು, ಪರ್ಚೇಸ್ ಲೆಜರ್ ಆಗಿರ್ಬೋದು, ಕ್ಯಾಶ್ ಬುಕ್ ಆಗಿರ್ಬೋದು, ದಟ್ ಇವನ್ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಜರ್ನಲ್ ಗಳಾಗಿರ್ಬೋದು, ಅವುಗಳನ್ನೆಲ್ಲವನ್ನ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಹೇಳ್ತೀವಿ. ಅವುಗಳಿಗೆ ಈ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಗಳು ಒಪ್ಪಂದ ಆಗ್ತಾ ಇದಾವೋ ಇಲ್ಲೋ, ಅಂದ್ರೆ 2 ಸೇಮ್ ಅದಾವೋ ಅಥವಾ ವೇರಿಯೇಷನ್ ಅದಾವೋ ಅನ್ನೋಂಥದ್ದು ಕೂಡ ಇಲ್ಲಿ ವರದಿಯಲ್ಲಿ ನಾವು ನೀಡಬೇಕಾಗ್ತದೆ. ದೆನ್ ಈ ಒಂದು ಫ್ಯಾಕ್ಟ್ ಬೇಸ್ಡ್ ರಿಪೋರ್ಟ್ ನೀಡಬೇಕಾದ್ರೆ ಇನ್ನೊಂದು ಮಹತ್ವದಾಗಿರುವಂತದ್ದು ಏನು ಅಂತಂದ್ರೆ ಬ್ರಾಂಚ್ ಆಡಿಟ್ ರಿಪೋರ್ಟ್. ಅಂದ್ರೆ ನಾವು ಬೇರೆ ಒಬ್ಬ ಆಡಿಟರ್ ಮೂಲಕ ಬ್ರಾಂಚ್ ನ ಆಡಿಟ್ ಮಾಡಿಸ್ತಾ ಇದ್ರು ಅಂತಂದ್ರೆ ಅವಾಗ ಆ ಆಡಿಟ್ ರಿಪೋರ್ಟ್ ಬ್ರಾಂಚ್ ನಿಂದ ಬಂದಿದೆಯೋ ಇಲ್ಲೋ, ಅದನ್ನ ಸ್ವೀಕಾರ ಮಾಡ್ಕೊಂಡಿದ್ದಾರೋ ಇಲ್ಲೋ ಅನ್ನೋದನ್ನು ಕೂಡ ಇಲ್ಲಿ ನಾವು ವರದಿಯಲ್ಲಿ ತಿಳಿಸಬೇಕಾಗ್ತದೆ. ದೆನ್ ಎನಿ ಡೈರೆಕ್ಟರ್ ಡಿಸ್ಕ್ವಾಲಿಫೈಡ್. ಸೊ ಯಾವ್ದಾದ್ರು ಒಬ್ಬ ಡೈರೆಕ್ಟರ್ ಅಂಡರ್ ಸೆಕ್ಷನ್ 164 ಸಬ್ಸೆಕ್ಷನ್ 2 ಪ್ರಕಾರ ಡಿಸ್ಕ್ವಾಲಿಫೈ ಆಗಿದ್ರ ಅಂತಂದ್ರೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಇಲ್ಲಿ ತಗೊಳ್ಬೇಕಾಗ್ತದೆ. ಯಾವ ಉದ್ದೇಶದಿಂದ ಡಿಸ್ಕ್ವಾಲಿಫೈ ಆದ್ರೂ ಅದರಿಂದ ಯಾವ ರೀತಿಯಾಗಿರ್ತಕ್ಕಂತಹ ಇಂಪ್ಯಾಕ್ಟ್ ಈ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಗಳ ಮೇಲೆ ಆಗಿರ್ತದೆ, ಫೈನಾನ್ಸಿಯಲ್ ಅಫೇರ್ಸ್ ಗಳ ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ಇಂಪ್ಯಾಕ್ಟ್ ಆಗಿರ್ತದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ವರದಿಯಲ್ಲಿ ನೀಡಬೇಕಾಗ್ತದೆ. ದೆನ್ ಅದರ್ ಮ್ಯಾಟರ್ಸ್ ಪ್ರಿಸ್ಕ್ರೈಬ್ಡ್. ಇದಲ್ಲದೆ ಮತ್ತೇನಾದ್ರೂ ಮ್ಯಾಟರ್ಸ್ ಗಳಿದ್ರೆ ಅಂತವುಗಳನ್ನು ಕೂಡ ಈ ಫ್ಯಾಕ್ಟ್ ಬೇಸಿಸ್ ರಿಪೋರ್ಟ್ ನೀಡುವಂತಹ ಸಂದರ್ಭದಲ್ಲಿ ಈ ಒಬ್ಬ ಆಡಿಟರ್ ಸಲ್ಲಿಸಬೇಕಾಗ್ತದೆ. ಇದು ಇವರ ಡ್ಯೂಟಿ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಮಹತ್ವದಾಗಿರ್ತಕ್ಕಂತಹ ಡ್ಯೂಟಿಗಳನ್ನ ನಾವು ರಿಪೋರ್ಟ್ ಮಾಡೋಕೆ ಸಂಬಂಧಪಡುವಂಗೆ ನೋಡ್ತೀವಿ. ಅದು ಒಪಿನಿಯನ್ ಬೇಸ್ಡ್ ಅಂತ ಹೇಳ್ತೀವಿ, ಅಂದ್ರೆ ಅಭಿಪ್ರಾಯದ ಆಧಾರದ ಮೇಲೆ. ಸೊ ಅಭಿಪ್ರಾಯದ ಆಧಾರದ ಮೇಲೆ ನಾವು ಇಲ್ಲಿ ನೋಡುವಂತದ್ದು ಪ್ರಾಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಿದಾರೋ ಇಲ್ಲೋ ಅನ್ನುವಂಥದ್ದು. ಸೊ ನಮ್ಮ ಒಪಿನಿಯನ್ ಸಿಗ್ಬಿಡ್ತದೆ ಒಬ್ಬ ಆಡಿಟರ್ಗೆ, ತಾನು ಆ ಒಂದು ಕರ್ತವ್ಯ ನಿಭಾಯಿಸುವಂತ ಸಂದರ್ಭದಲ್ಲಿ ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಗಳನ್ನ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡಿದಾರೋ ಇಲ್ಲೋ ಅನ್ನುವಂಥದ್ದು. ಲೈಕ್ ವೈಸ್
financial statements are as per accounting standards or not. So accounting standard ಪ್ರಕಾರ financial statement ಗಳನ್ನ ತಯಾರು ಮಾಡಿದಾರೋ ಇಲ್ಲೋ. So there is that accounting disclosures ಗಳಾಗಿರ್ಬೋದು ಅಥವಾ ನಾವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಗಳಿದಾವೆ ಅವುಗಳ ಆಧಾರವಾಗಿ ಇಟ್ಕೊಂಡೇ ಇವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ತಯಾರು ಮಾಡಿದಾರೋ ಇಲ್ಲೋ ಅನ್ನೋದನ್ನು ಕೂಡ ಈ ಒಂದು ವರದಿಯಲ್ಲಿ ಒಪಿನಿಯನ್ ಬೇಸ್ಡ್ ವರದಿ ನೀಡುವಂತಹ ಸಂದರ್ಭದಲ್ಲಿ ನಾವು ಗಮನಿಸಬಹುದು. ದೆನ್ ಅಬ್ಸರ್ವೇಷನ್ ಅಂಡ್ ಕಮೆಂಟ್ ಆಫ್ ಆಡಿಟರ್ ವಿಚ್ ಹಾವ್ ಎನಿ ಅಡ್ವರ್ಸ್ ಎಫೆಕ್ಟ್ ಆನ್ ಕಂಪನಿ. ಸೊ ಈ ಒಬ್ಬ ಆಡಿಟರ್ ಒಪಿನಿಯನ್ ಬೇಸ್ಡ್ ರಿಪೋರ್ಟ್ ನೀಡುವಂತ ಸಂದರ್ಭದಲ್ಲಿ ಅವ್ರು ಏನ್ ಅಬ್ಸರ್ವೇಷನ್ ಮಾಡಿರ್ತಾರೆ ಆ ಅಬ್ಸರ್ವೇಷನ್ ಜೊತೆಗೆ ಆಡಿಟರ್ ಏನಾದ್ರು ಕಮೆಂಟ್ಸ್ ಇದ್ರೆ ಅಂತ ಕಮೆಂಟ್ ಒಂದ್ ವೇಳೆ ಅಡ್ವರ್ಸ್ ಇಫೆಕ್ಟ್ ಆಗಿ ಆ ಒಂದು ಕಮೆಂಟ್ ಅಥವಾ ಅಬ್ಸರ್ವೇಷನ್ ಆ ಕಂಪನಿ ಮೇಲೆ ಅಡ್ವರ್ಸ್ ಎಫೆಕ್ಟ್ ಆಗುವಂತದ್ದು ಏನಾದ್ರು ಇದ್ರೆ ಅದನ್ನು ಕೂಡ ಈ ಒಂದು ರಿಪೋರ್ಟ್ ನಲ್ಲಿ ಒದಗಿಸಬೇಕಾಗ್ತದೆ. ಅದು ಕೂಡ ಇವರ ಡ್ಯೂಟಿ ಅಂತ ಹೇಳ್ಬೋದು. ಇಫ್ ದರ್ ಇಸ್ ಎನಿ ಅಡ್ವರ್ಸ್ ರಿಮಾರ್ಕ್ ಆರ್ ಕ್ವಾಲಿಫಿಕೇಶನ್, ಸೊ ಅಡ್ವರ್ಸ್ ರಿಮಾರ್ಕ್ ಏನಾದ್ರು ಇದ್ರೆ ಅದನ್ನು ಕೂಡ ರಿಪೋರ್ಟ್ ನಲ್ಲಿ ಹಾಕಬೇಕಾಗ್ತದೆ. ದೆನ್ advocate IFC related to financial statement and effective. IFC here means internal financial control ಅನ್ನುವಂಥದ್ದು. ಈ internal financial control ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ರಿಲೇಟ್ ಆಗಿರ್ತಕ್ಕಂಥದ್ದು ಯಾವ ತರ ಅಡಾಪ್ಟ್ ಇದೆಯೋ ಅಥವಾ ಅದು ಯಾವ ತರ ಪರಿಣಾಮ ಆಗ್ತಾ ಇದೆಯೋ ಅನ್ನುವಂಥದ್ದನ್ನು ಕೂಡ ಈ ಒಂದು ಆಡಿಟರ್ ತನ್ನ ಒಪಿನಿಯನ್ ಬೇಸ್ಡ್ ರಿಪೋರ್ಟ್ ಮಾಡುವಂತ ಸಂದರ್ಭದಲ್ಲಿ ಗಮನಿಸಿ ಅದನ್ನು ಕೂಡ ರಿಪೋರ್ಟ್ ನಲ್ಲಿ ನೀಡಬೇಕಾಗ್ತದೆ ಅನ್ನುವಂಥದ್ದನ್ನ ನೋಡಬಹುದು. ಸೊ ಡಿಯರ್ ಸ್ಟೂಡೆಂಟ್ಸ್, these are the few important duties and responsibilities of an auditor while making the audit in a particular company. And in the next session we will discuss about audit committee and CSR committee. This is a very important topic which we will discuss in the next session. Thank you.